ಈ ವಿಡಿಯೋದಾಗ ನಾವು ಲೋ ಲೆವೆಲ್ ಡಿಸೈನ್ ಆಫ್ ಲಿಫ್ಟ್ ಆರ್ ಎಲಿವೇಟರ್ ನೋಡೋಣ. ಸಿಸ್ಟಮ್ ರಿಕ್ವೈರ್ಮೆಂಟ್ ಏನಂದ್ರ ಬಿಲ್ಡಿಂಗ್ ದಾಗ ಮಲ್ಟಿಪಲ್ ಫ್ಲೋರ್ಸ್ ಇರ್ತಾವ, ಬಿಲ್ಡಿಂಗ್ ದಾಗ ಮಲ್ಟಿಪಲ್ ಲಿಫ್ಟ್ಸ್ ಇರ್ತಾವ, ಫ್ಲೋರ್ ದಾಗ ಎಕ್ಸ್ಟರ್ನಲ್ ಬಟನ್ಸ್ ಇರ್ತಾವ. ಯಾವ್ಯಾವ ಎಕ್ಸ್ಟರ್ನಲ್ ಬಟನ್ಸ್ ಇರ್ತಾವ ಅಂದ್ರ ಅಪ್, ಡೌನ್, ಆಮೇಲೆ ಆ ಬಿಲ್ಡಿಂಗ್ ದಾಗ ಎಷ್ಟು ನಂಬರ್ ಆಫ್ ಫ್ಲೋರ್ಸ್ ಇರ್ತಾವಲ್ಲ ಅಷ್ಟು ನಂಬರ್ಸ್ ಇರ್ತಾವ. ಸೇ ಸಪೋಸ್ ಯೂಸರ್ ಫೋರ್ತ್ ಫ್ಲೋರ್ ದಾಗ ಇರ್ತಾನ, ಅವ ಫಸ್ಟ್ ಫ್ಲೋರ್ ಹೋಗ್ಬೇಕನ್ನಕತ್ತಾನ. ಅವಾಗ ಯೂಸರ್ ಕಡೆ ಎರಡು ಆಪ್ಷನ್ ಇರ್ತಾವ. ಯೂಸರ್ ಡೈರೆಕ್ಟ್ಲಿ ಫಸ್ಟ್ ಅಂತನ ಬಟನ್ ಪ್ರೆಸ್ ಮಾಡಬಹುದು. ಅವಾಗ ಇರುವಂತಹ ಮಲ್ಟಿಪಲ್ ಅವೈಲೇಬಲ್ ಲಿಫ್ಟ್ ದಾಗ ಒಂದು ಲಿಫ್ಟ್ ಡಿಸ್ಪ್ಯಾಚ್ ಆಗ್ತೈತಿ. ಯೂಸರ್ ಆ ಲಿಫ್ಟ್ ದಾಗ ಎಂಟರ್ ಆಗ್ತಾನ. ಯೂಸರ್ ಆಲ್ರೆಡಿ ಫಸ್ಟ್ ಫ್ಲೋರ್ ಪ್ರೆಸ್ ಮಾಡಿರೋದ್ರಿಂದ, ಫಸ್ಟ್ ಬಟನ್ ಪ್ರೆಸ್ ಮಾಡಿರೋದ್ರಿಂದ ಅವ್ ಯಾವ್ದು ಆಕ್ಟಿವಿಟಿ ಮಾಡುವಂತ ಅವಶ್ಯಕತೆ ಇರಂಗಿಲ್ಲ. ಲಿಫ್ಟ್ ಏನಾಕೈತಿ ಫಸ್ಟ್ ಫ್ಲೋರಿಗೆ ಹೋಗ್ತೈತಿ. ಇದೊಂದು ಯೂಸ್ ಕೇಸ್. ಇನ್ನೊಂದು ಯೂಸ್ ಕೇಸ್ ಅಂತಂದ್ರ ಯೂಸರ್ ಏನ್ ಮಾಡ್ತಾನ, ಡೌನ್ ಎರೋ ಮಾರ್ಕ್ ನ ಪ್ರೆಸ್ ಮಾಡ್ತಾನ. ಅವಾಗ ಅವೈಲೇಬಲ್ ಲಿಫ್ಟ್ ದಾಗ ಒಂದು ಲಿಫ್ಟ್ ಬರ್ತೈತಿ. ಓಕೆ, ಯೂಸರ್ ಆ ಲಿಫ್ಟ್ ದಾಗ ಎಂಟರ್ ಆಗಿ ಈ ಕಂಟ್ರೋಲ್ ಪ್ಯಾನೆಲ್ ದಾಗ ಇರುವಂತಹ ಫಸ್ಟ್ ಅಂತೇಳಿ ನಂಬರ್ ಪ್ರೆಸ್ ಮಾಡ್ತಾನೆ ಲಿಫ್ಟ್ ಒಳಗೆ ಎಂಟರ್ ಆಗಿ. ಅವಾಗ ಏನಾಕೈತಿ ಲಿಫ್ಟ್ ಫಸ್ಟ್ ಫ್ಲೋರ್ ಹೋಗ್ತೈತಿ. ಇದೊಂದು ಯೂಸ್ ಕೇಸ್. ನೆಕ್ಸ್ಟ್ ಕ್ವಶನ್ ಏನಾಗ್ತಂದ್ರೆ, ನಮ್ಗ ಇಲ್ಲಿ ಮಲ್ಟಿಪಲ್ ಲಿಫ್ಟ್ ಇರೋದ್ರಿಂದ ಈ ಅವೈಲೇಬಲ್ ಎಕ್ಸ್ಟರ್ನಲ್ ಬಟನ್ ದಾಗ ಯಾವ್ದಾರ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಯಾವ ಲಿಫ್ಟ್ ಡಿಸ್ಪ್ಯಾಚ್ ಆಕೈತಿ ಅನ್ನೋದು ಕ್ವಶನ್. ಇದ್ರ ಸಲುವಾಗಿ ನಾವು 3 ಅಪ್ರೋಚಸ್ ನೋಡಾಕತ್ತೀವ. ನಾವು ಒಂದ್ ಬಿಲ್ಡಿಂಗ್ ದಾಗ 10 ಫ್ಲೋರ್ ಅದಾವ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಅಂತ, ಆಮೇಲೆ 2 ಲಿಫ್ಟ್ ಅದಾವ ಅಂತ ಅನ್ಕೊಳ್ಳೋಣ ಅಂತ. ಫಸ್ಟ್ ಅಪ್ರೋಚ್ ಯಾವ್ದಂದ್ರೆ ಆಡ್ ಆರ್ ಇವನ್. ಆಡ್ ಆರ್ ಇವನ್ ಅಪ್ರೋಚ್ ಏನಂತಂದ್ರೆ, ಆಡ್ ನಂಬರ್ ಆಫ್ ಫ್ಲೋರ್ ಇಂದ ರಿಕ್ವೆಸ್ಟ್ ಬರ್ತಂದ್ರ ಅದನ್ನ ಲಿಫ್ಟ್ 1 ಸರ್ವ್ ಮಾಡ್ತೈತಿ. ಇವನ್ ನಂಬರ್ ಆಫ್ ಫ್ಲೋರ್ ಇಂದ ರಿಕ್ವೆಸ್ಟ್ ಬರ್ತಂದ್ರ ಲಿಫ್ಟ್ 2 ಸರ್ವ್ ಮಾಡ್ತೈತಿ. ಅಂದ್ರ 1, 3, 5, 7, 9 ಈ ಫ್ಲೋರ್ ಇಂದ ರಿಕ್ವೆಸ್ಟ್ ಬರ್ತಂದ್ರ ಲಿಫ್ಟ್ 1 ಅದನ್ನ ಸರ್ವ್ ಮಾಡ್ತೈತಿ. 2, 4, 6, 8, 10 ಈ ಫ್ಲೋರ್ ಇಂದ ರಿಕ್ವೆಸ್ಟ್ ಬರ್ತಂದ್ರೆ ಲಿಫ್ಟ್ 2 ಅದನ್ನ ಸರ್ವ್ ಮಾಡ್ತೈತಿ. ನೆಕ್ಸ್ಟ್ ಅಪ್ರೋಚ್ ಯಾವ್ದಂದ್ರ n/2. 1, 2, 3, 4, 5 ಈ ಫ್ಲೋರ್ ಇಂದ ರಿಕ್ವೆಸ್ಟ್ ಬರ್ತಂದ್ರ ಲಿಫ್ಟ್ 1 ಅದನ್ನ ಸರ್ವ್ ಮಾಡ್ತೈತಿ. 6, 7, 8, 9, 10 ಈ ಫ್ಲೋರ್ ಇಂದ ರಿಕ್ವೆಸ್ಟ್ ಬಂತಂದ್ರ ಲಿಫ್ಟ್ 2 ಅದನ್ನ ಸರ್ವ್ ಮಾಡ್ತೈತಿ. ಥರ್ಡ್ ಅಪ್ರೋಚ್ ಯಾವ್ದಂದ್ರೆ ನಿಯರೆಸ್ಟ್ ಟು ದ ಯೂಸರ್. ಅಂದ್ರೆ ಯಾವ ಲಿಫ್ಟ್ ಯೂಸರ್ ನಿಯರ್ ಇರ್ತೈತಿಲ್ಲ ಆ ಲಿಫ್ಟ್ ಬೇಸಿಕಲಿ ಆ ರಿಕ್ವೆಸ್ಟ್ ನ ಸರ್ವ್ ಮಾಡ್ತೈತಿ. ಸೇ ಸಪೋಸ್ 4th ಫ್ಲೋರ್ ಇಂದ ನಾವ್ ಕೆಳಗ್ ಹೋಗ್ಬೇಕಂತೀವಿ. ನಮಗ ಒಂದ್ ಲಿಫ್ಟ್ ಏನೈತಿ 5th ಫ್ಲೋರ್ ದಾಗ ಐತಿ, ಇನ್ನೊಂದ್ ಲಿಫ್ಟ್ 10th ಫ್ಲೋರ್ ದಾಗ ಐತಿ. ಅವಾಗ ಯಾವ್ದ್ ಲಿಫ್ಟ್ ಬರ್ತೈತಿ ಅಂದ್ರೆ 5th ಫ್ಲೋರ್ ದಾಗ ಇರುವಂತ ಲಿಫ್ಟ್ ಯೂಸರ್ ಬರ್ಬೇಕು. ಅದು ನಿಯರೆಸ್ಟ್ ಟು ದ ಯೂಸರ್ ಅಂತೇಳಿ. ಸೊ ಈ ನಮ್ದು ಸಿಸ್ಟಮ್ ದಾಗ ಬೇಸಿಕಲಿ ಎಲ್ಲಾ ಅಲ್ಗೋರಿದಮ್ ಪ್ಲಗ್ ಅಂಡ್ ಪ್ಲೇ ಇರ್ಬೇಕು. ಅಂದ್ರೆ ಒಂದು ಬಿಲ್ಡಿಂಗ್ ದಾಗ ನಾವ್ ಆಡ್ ಇವನ್ ಯೂಸ್ ಮಾಡ್ಬೋದು, ಇನ್ನೊಂದು ಬಿಲ್ಡಿಂಗ್ ದಾಗ ನಾವು n/2 ಯೂಸ್ ಮಾಡ್ಕೋಬಹುದು, ಇನ್ನೊಂದು ಬಿಲ್ಡಿಂಗ್ ದಾಗ ನಾವು ನಿಯರೆಸ್ಟ್ ಟು ದ ಯೂಸರ್. ಇನ್ ಕೇಸ್ ಎಂಡ್ ಯೂಸರ್ಗೆ ಬೇಸಿಕಲಿ ಇದು ಅಲ್ಗೋರಿದಮ್ ನಮ್ಗೆ ಎಫೆಕ್ಟಿವ್ ಅನಿಸ್ಲಿಕ್ಕೆ ಅಂತಂದ್ರೆ ಇಟ್ ಶುಡ್ ಬಿ ಫ್ಲೆಕ್ಸಿಬಲ್. ಅಂದ್ರೆ ನಾವು ಆಡ್ ಇವನ್ ಇಂದ ನಾವು n/2 ರಿಪ್ಲೇಸ್ ಮಾಡಬಹುದು. ಈ ರೀತಿ ಫ್ಲೆಕ್ಸಿಬಲ್ ಇರ್ಬೇಕು ಅನ್ನೋ ಸಿಸ್ಟಮ್ ರಿಕ್ವೈರ್ಮೆಂಟ್. ನೆಕ್ಸ್ಟ್ ಇದ್ರೊಳಗಿರುವಂತಹ ಆಬ್ಜೆಕ್ಟ್ಸ್ ಯಾವ್ಯಾವ ಅದಾವ ಅಂತೇಳಿ ಐಡೆಂಟಿಫೈ ಮಾಡೋಣ ಅಂತ. ಥಿಂಗ್ ನಾವು ನೋಟ್ ಮಾಡ್ಬೇಕಂತಂದ್ರೆ ಯೂಸರ್ ಆರ್ ಆಕ್ಟರ್ಸ್ ದೇ ಆರ್ ನಾಟ್ ಪಾರ್ಟ್ ಆಫ್ ದ ಸಿಸ್ಟಮ್. ಅವ್ರು ಈ ಸಿಸ್ಟಮ್ ದಾಗ ಬರಂಗಿಲ್ಲ. ಓಕೆ, ಒಂದೇದ ಆಬ್ಜೆಕ್ಟ್ಸ್ ಯಾವ್ಯಾವ ಅದಾವ ಅಂತಂದ್ರೆ ನಮಗ ಬಿಲ್ಡಿಂಗ್ ಐತಿ, ಫ್ಲೋರ್ ಅದಾವ, ಆಮೇಲೆ ಲಿಫ್ಟ್ ಇಟ್ ಸೆಲ್ಫ್. ಓಕೆ, ಇವು ಮೇನ್ ಆಬ್ಜೆಕ್ಟ್ಸ್. ಸೊ ಈಗ ಒಂದೊಂದು ಆಬ್ಜೆಕ್ಟ್ ನ ಇನ್ ಡೀಟೇಲ್ ಆಗಿ ನೋಡ್ಕೋತ ಹೋಗೋಣ ಅಂತ. ಫಸ್ಟ್ ಆಬ್ಜೆಕ್ಟ್ ಯಾವ್ದಂದ್ರೆ ಡಿಸ್ಪ್ಲೇ. ಇದು ನಮ್ದು ಡಿಸ್ಪ್ಲೇ ಆಬ್ಜೆಕ್ಟ್. ಇದ್ರಾಗ ನೀವು ನೋಡಿದ್ರ ಏನೈತಿ ಕರೆಂಟ್ ಫ್ಲೋರ್, ಆಮೇಲೆ ಯಾವ ಡೈರೆಕ್ಷನ್ ದ ಲಿಫ್ಟ್ ಹೊಂಟೈತಿ ಅನ್ನೋದು ತೋರ್ಸಾಗ್ತೈತಿ. ಸೊ ಡಿಸ್ಪ್ಲೇ ಹ್ಯಾಸ್ ಫ್ಲೋರ್, ಆಮೇಲೆ ಡೈರೆಕ್ಷನ್, ಇದ್ರ ಸೆಟರ್ಸ್ ಅಂಡ್ ಗೆಟರ್. ನೆಕ್ಸ್ಟ್ ನಮ್ದು ಯಾವ್ದು ಅಂತಂದ್ರೆ ಎಲಿವೇಟರ್ ಇಟ್ ಸೆಲ್ಫ್. ನೀವು ಒಂದ್ಸಲ ಎಲಿವೇಟರ್ ಎಂಟರ್ ಆದಂದ್ರೆ ನಿಮ್ಗೆ ಈ ತರ ಒಂದು ಪೆನಲ್ ದಾಗ ಇಷ್ಟೆಲ್ಲ ಆಪ್ಷನ್ ನೋಡಕ್ ಸಿಗ್ತಾವ. ಈ ಪೆನಲ್ ದಾಗ ನಮ್ಗೆ ಏನೈತಿ ಡಿಸ್ಪ್ಲೇ ಐತಿ, ಆಮೇಲೆ ಇವೆಲ್ಲಾನು ಏನದಾವ ಇಂಟರ್ನಲ್ ಬಟನ್ಸ್ ಅದಾವ. ಓಕೆ, ಇವ್ ಇಂಟರ್ನಲ್ ಬಟನ್ಸ್ ಏನ್ ಮಾಡ್ತಾವ ಅಂದ್ರೆ ಇದು ಡೋರ್ ಓಪನ್ ಮಾಡಾಕ, ಡೋರ್ ಕ್ಲೋಸ್ ಮಾಡಾಕ, ಇನ್ ಕೇಸ್ ಲಿಫ್ಟ್ ಸ್ಟಕ್ ಆಯ್ತು ಅಂತಂದ್ರೆ ಎಮರ್ಜೆನ್ಸಿ ಕಾಲ್ ಮಾಡಾಕ, ಲಿಫ್ಟ್ ದಾಗ ಫ್ಯಾನ್ ಇತ್ತಂದ್ರೆ ಫ್ಯಾನ್ ಆಫ್ ಮಾಡಾಕ, ಆನ್ ಮಾಡಾಕ, ಇವೆಲ್ಲ ಇಂಟರ್ನಲ್ ಬಟನ್ಸ್. ಲಿಫ್ಟ್ ಆಲ್ಸೋ ಹ್ಯಾಸ್ ಅ ಡೋರ್. ಓಕೆ, ಯು ಕ್ಯಾನ್ ಸೇ ಲಿಫ್ಟ್ ಆಲ್ಸೋ ಹ್ಯಾಸ್ ಅ ಫ್ಯಾನ್. ಆಮೇಲೆ ನಮ್ಗ ಸಿನ್ಸ್ ನಮ್ಗ ಲಿಫ್ಟ್ ದಾಗ ಡಿಸ್ಪ್ಲೇ ಆಬ್ಜೆಕ್ಟ್ ದಾಗ ಆಲ್ರೆಡಿ ನಮ್ಗ ಫ್ಲೋರ್ ಯಾವ್ದ, ಕರೆಂಟ್ ಫ್ಲೋರ್ ಯಾವ್ದ, ಯಾವ ಡೈರೆಕ್ಷನ್ ಹೊಂಟೈತಿ ಅಂತ ಗೊತ್ತಾದ್ರು. ಇನ್ ಕೇಸ್ ಡಿಸ್ಪ್ಲೇ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಮಾಡಕ್ ನಮಗ ಇವೆರಡು ಇನ್ಫಾರ್ಮೇಶನ್ ನಾವು ಸಪರೇಟ್ ಆಗಿ ಮೆನ್ಷನ್ ಮಾಡಾಕತ್ತೀವ. ಕರೆಂಟ್ ಫ್ಲೋರ್ ಯಾವ್ದೈತಿ, ಯಾವ ಡೈರೆಕ್ಷನ್ ದ ಲಿಫ್ಟ್ ಹೊಂಟೈತಿ, ಆಮೇಲೆ ಸ್ಟೇಟಸ್ ಏನೈತಿ ಅಂದ್ರೆ ಲಿಫ್ಟ್ ಐಡಲ್ ಆಯ್ತು ಅಥವಾ ಮೂವಿಂಗ್ ಆಯ್ತು, ಇವೆರಡು ಏನದಾವ ಇನ್ಯೂಮರೇಷನ್ ಅದಾವ. ಆಮೇಲೆ ಲಿಫ್ಟ್ ದಾಗ ಇಂಟರ್ನಲ್ ಬಟನ್ಸ್ ಅದಾವ, ಲಿಫ್ಟ್ ಹ್ಯಾಸ್ ಅ ಡೋರ್ಸ್. ಇಷ್ಟು ಲಿಫ್ಟ್ ಆಬ್ಜೆಕ್ಟ್ ಅದ ಫೀಲ್ಡ್ಸ್ ಇವ. ನೆಕ್ಸ್ಟ್ ಲಿಫ್ಟ್ ದಾಗಿರುವಂತಹ ಮೆಥಡ್ ಯಾವ್ದಂತಂದ್ರೆ ಲಿಫ್ಟ್ ದಾಗ ಮೂವ್ ಮೆಥಡ್ ಐತಿ. ಇದೇನ್ ಮಾಡ್ತೈತಿ ಅಂತಂದ್ರೆ ಡೆಸ್ಟಿನೇಷನ್ ಫ್ಲೋರ್, ಆಮೇಲೆ ಯಾವ ಡೈರೆಕ್ಷನ್ ದ ಲಿಫ್ಟ್ ಹೋಗ್ಬೇಕನ್ನುವಂತ 2 ಪ್ಯಾರಾಮೀಟರ್ ತಗೋತೈತಿ.
ಏನ್ ಮಾಡ್ತಿತ್ತು ಅಂದ್ರೆ ಎಲಿವೇಟರ್ ಕಾರ್ನ ಆ ಡೈರೆಕ್ಷನ್ ದಾಗ ಆ ಫ್ಲೋರಿಗೆ ತಗೊಂಡ್ ಹೋಗುವಂತ ಕೆಲಸ ಅಷ್ಟೇ ಮಾಡ್ತೈತಿ. ಈ ಎಲಿವೇಟರ್ ಕಾರ್ದಾಗ ನಾವು ಯಾವ್ದು ಬಿಸ್ನೆಸ್ ಲಾಜಿಕ್ ನ ಇಡಾಕತ್ತಿಲ್ಲ, ಪ್ಲೇಸ್ ಮಾಡಾಕತ್ತಿಲ್ಲ. ಇದ ಪೋಜೋ ಇದು ಅಂದ್ರೆ ಪ್ಲೇನ್ ಓಲ್ಡ್ ಜಾವಾ ಆಬ್ಜೆಕ್ಟ್. ಈ ಫೀಲ್ಡ್ ಎಲ್ಲ ಗೆಟರ್ಸ್ ಅಂಡ್ ಸೆಟರ್ಸ್ ಇರ್ತಾವ. ಈ ಮೂವ್ ಮೆಥಡ್ ಏನ್ ಮಾಡ್ತಿತ್ತು ಅಂದ್ರೆ ಎಲಿವೇಟರ್ ಕಾರ್ನ ಆ ಡೆಸ್ಟಿನೇಷನ್ ಫ್ಲೋರಿಗೆ ತಗೊಂಡ್ ಹೋಗ್ತೈತಿ. ಇಷ್ಟ ಕೆಲಸ ಇದು ಎಲಿವೇಟರ್ ಕಾರ್ ಮಾಡ್ತೈತಿ. ನೆಕ್ಸ್ಟ್ ಯಾವ್ದಂದ್ರೆ ಎಲಿವೇಟರ್ ಕಂಟ್ರೋಲರ್. ಎಲಿವೇಟರ್ ಕಂಟ್ರೋಲರ್ದಾಗ ನಾವು ಎಲ್ಲಾ ಬಿಸ್ನೆಸ್ ಲಾಜಿಕ್ ಇಡಾಕತ್ತೀವಿ. ಇದು ಒಂದ್ ಎಲಿವೇಟರ್ ಕಂಟ್ರೋಲರ್ ಒಂದ್ ಎಲಿವೇಟರ್ ಕಾರ್ನ ಕಂಟ್ರೋಲ್ ಮಾಡ್ತೈತಿ. ಮ್ಯಾಪಿಂಗ್ ಯಾವ್ದಂದ್ರ ಯಾವ ತರ ಅಂತಂದ್ರ ಎಲಿವೇಟರ್ ಕಾರ್ ಐಡಿ ಈಸ್ ಅಸೋಸಿಯೇಟೆಡ್ ವಿತ್ ಎಲಿವೇಟರ್ ಕಂಟ್ರೋಲರ್. ಸೊ ಎಲಿವೇಟರ್ ಕಂಟ್ರೋಲರ್ದಾಗ ನಾವು ಪ್ಲೇ ಎರಡು ಕ್ಯೂ ಅದಾವ. ಒಂದು ಪ್ರಿಯಾರಿಟಿ ಮ್ಯಾಕ್ಸ್ ಕ್ಯೂ, ಒಂದು ಪ್ರಿಯಾರಿಟಿ ಮಿನ್ ಕ್ಯೂ. ಇನ್ ಕೇಸ್ ಲಿಫ್ಟ್ ಮ್ಯಾಗ್ ಹೊಂಟಿತ್ತ ಆಮೇಲೆ ರಿಕ್ವೆಸ್ಟ್ ಅದ ಡೈರೆಕ್ಷನ್ ದಾಗ ಬರಾಕತ್ತಿತ್ತು ಅಂದ್ರೆ ಆ ಎಲ್ಲಾ ರಿಕ್ವೆಸ್ಟ್ ನಾವ್ ಏನ್ ಮಾಡಾಕತ್ತೀವಿ, ಪ್ರಿಯಾರಿಟಿ ಮಿನ್ ಕ್ಯೂದಾಗ ಪ್ಲೇಸ್ ಮಾಡಾಕತ್ತೀವಿ. ಸೊ ಇನ್ ಕೇಸ್ ಲಿಫ್ಟ್ ಡೌನ್ ಡೈರೆಕ್ಷನ್ ದಾಗ ಹೊಂಟಿತ್ತ ಆಮೇಲೆ ನಮ್ಗೆ ಎಲ್ಲೋ ರಿಕ್ವೆಸ್ಟ್ ಅದ ಡೈರೆಕ್ಷನ್ ದಾಗ ಬರಾಕತ್ತಿತ್ತು ಅಂದ್ರೆ ಅವೆಲ್ಲಾನು ಏನ್ ಮಾಡ್ತೀವಿ ನಾವು ಪ್ರಿಯಾರಿಟಿ ಮ್ಯಾಕ್ಸ್ ಕ್ಯೂದಾಗ ಪ್ಲೇಸ್ ಮಾಡಾಕತ್ತೀವಿ. ಸೊ ಎಲಿವೇಟರ್ ಕಾರ್ ಕಂಟ್ರೋಲರ್ದಾಗ ಎರಡು ಕ್ಯೂ ಅದಾವ, ಪ್ರಿಯಾರಿಟಿ ಮಿನ್ ಕ್ಯೂ, ಪ್ರಿಯಾರಿಟಿ ಮ್ಯಾಕ್ಸ್ ಕ್ಯೂ ಅಂತ ಹೇಳಿ. ಸಬ್ಮಿಟ್ ಎಕ್ಸ್ಟರ್ನಲ್ ರಿಕ್ವೆಸ್ಟ್, ಸಬ್ಮಿಟ್ ಇಂಟರ್ನಲ್ ರಿಕ್ವೆಸ್ಟ್ ಏನ್ ಮಾಡ್ತಾವ ಅಂತಂದ್ರ ಬರ್ದಿರುವಂತ ರಿಕ್ವೆಸ್ಟ್ ನ ರಿಸೀವ್ ಮಾಡ್ಕೊಂಡ ಆ ಕ್ಯೂದಾಗ ಇಡುವಂತ ಕೆಲಸ ಇವೆರಡು ಮೆಥಡ್ ಮಾಡ್ತಾವ. ಇನ್ ಕೇಸ್ ನಮ್ದು ಫ್ಲೋರ್ದಾಗ ಯೂಸರ್ 9th ಫ್ಲೋರ್ 10th ಫ್ಲೋರ್ ಅಂತ ಹೇಳಿ ಬಟನ್ ಪ್ರೆಸ್ ಮಾಡಿದಂದ್ರ ಈ ಮೆಥಡ್ ಕಾಲ್ ಆಗ್ತೈತಿ. ಈ ಮೆಥಡ್ ಕಾಲ್ ಆಗಿ ರೆಸ್ಪೆಕ್ಟಿವ್ ಕ್ಯೂದಾಗ ರಿಕ್ವೆಸ್ಟ್ ನ ಪ್ಲೇಸ್ ಮಾಡ್ತೈತಿ. ಹಂಗ ಯೂಸರ್ ಲಿಫ್ಟ್ ದಾಗ ಹೋಗಿ 10 9 ಅಂತ ಹೇಳಿ ಪ್ರೆಸ್ ಮಾಡಿದ್ರೆ ಯಾವ್ದಾರ ಇಂಟರ್ನಲ್ ಬಟನ್ ಪ್ರೆಸ್ ಮಾಡುದ ಅಂತಂದ್ರೆ ಡೆಸ್ಟಿನೇಷನ್ ಫ್ಲೋರ್ ಹೋಗಾಕ ಈ ಮೆಥಡ್ ಕಾಲ್ ಆಗಿ ರೆಸ್ಪೆಕ್ಟಿವ್ ಕ್ಯೂದಾಗ ರಿಕ್ವೆಸ್ಟ್ ನ ಪ್ಲೇಸ್ ಮಾಡ್ತೈತಿ. ನೆಕ್ಸ್ಟ್ ಮೆಥಡ್ ಯಾವ್ದಂದ್ರೆ ಕಂಟ್ರೋಲ್ ಎಲಿವೇಟರ್. ಕಂಟ್ರೋಲ್ ಎಲಿವೇಟರ್ ಏನ್ ಮಾಡ್ತೈತಿ ಅಂದ್ರೆ ಇನ್ಫೈನೈಟ್ ಲೂಪ್ ದಾಗ ರನ್ ಆಗಿ ಆ ಕ್ಯೂದಾಗ ಇರುವಂತ ರಿಕ್ವೆಸ್ಟ್ ನ ಫೆಚ್ ಮಾಡಿ ಪ್ರೊಸೆಸ್ ಮಾಡ್ತೈತಿ. ಪ್ರೊಸೆಸ್ ಅಂತಂದ್ರೆ ಏನ, ನಮಗ್ ಎಲಿವೇಟರ್ ಕಂಟ್ರೋಲರ್ ದಾಗ ಎಲಿವೇಟರ್ ಅಂತೇಳಿ ಆಬ್ಜೆಕ್ಟ್ ಐತೆ, ಒನ್ ರಿಲೇಶನ್ಶಿಪ್ ಐತಿ. ಈ ಎಲಿವೇಟರ್ ದ ಏನ್ ಮಾಡ್ತೈತಿ ಅಂತಂದ್ರೆ ಮೂವ್ ಮೆಥಡ್ ಕರಿತೈತಿ. ಸೊ ಹಿಂಗಾಗಿ ಏನಾಗ್ತೈತಿ, ಲಿಫ್ಟ್ ಮೂವ್ ಆಗ್ತೈತಿ. ಸೊ ಇಷ್ಟಿದೆ ಎಲಿವೇಟರ್ ಕಂಟ್ರೋಲರ್ ದ ಡೀಟೇಲ್ಸ್. ನೆಕ್ಸ್ಟ್ ಇಂಟರ್ನಲ್ ಬಟನ್. ಇಂಟರ್ನಲ್ ಬಟನ್ ಒಂದ್ಸಲ ಯೂಸರ್ ಎಲಿವೇಟರ್ ದಾಗ ಹೋದಂದ್ರೆ ಅವು ಯಾವ್ದಾವ್ದು ಇಂಟರ್ನಲ್ ಬಟನ್ಸ್ ಇರ್ತಾವ. ಫ್ಯಾನ್ ಆನ್ ಮಾಡೋದಿರ್ತೈತಿ, ಡೋರ್ ಓಪನ್ ಮಾಡಾಕ, ಡೋರ್ ಕ್ಲೋಸ್ ಮಾಡಾಕ, ಎಮರ್ಜೆನ್ಸಿ ಕಾಲ್. ಅದನ್ನ ಬಿಟ್ಟು ಮತ್ತೇನದಾವ ಅಂದ್ರೆ ಆ ಬಿಲ್ಡಿಂಗ್ ದಾಗ ಎಷ್ಟ್ ನಂಬರ್ ಆಫ್ ಫ್ಲೋರ್ಸ್ ಅದಾವಲ್ಲ ಅಷ್ಟು ಬಟನ್ ಇರ್ತಾವ. ಆ ಬಟನ್ ಮ್ಯಾಗ ಪ್ರೆಸ್ ಮಾಡಿದಂತಂದ್ರೆ ಏನಾಗ್ತೈತಿ ಅಂತಂದ್ರೆ ನಮಗ್ ಲಿಫ್ಟ್ ಆ ಡೈರೆಕ್ಷನ್ ಮೂವ್ ಆಗ್ಬೇಕು. ಅದ್ರ ಸಲುವಾಗಿ ನಾವ್ ಏನ್ ಮಾಡಿವಿ ಅಂತಂದ್ರೆ ಇದ್ರೊಳಗೆ ಇಂಟರ್ನಲ್ ಬಟನ್ ದಾಗ ಇನ್ನೊಂದು ಆಬ್ಜೆಕ್ಟ್ ತಗೊಂಡಿವಿ, ಇಂಟರ್ನಲ್ ಡಿಸ್ಪ್ಯಾಚರ್ ಅಂತ. ಈ ಇಂಟರ್ನಲ್ ಡಿಸ್ಪ್ಯಾಚರ್ ದಾಗ ಏನೈತಿ ಅಂತಂದ್ರೆ ಲಿಸ್ಟ್ ಆಫ್ ಎಲಿವೇಟರ್ ಕಂಟ್ರೋಲರ್ಸ್ ಅದಾವ. ಓಕೆ, ಇದ್ರ ಫ್ಲೋ ಯಾವ ರೀತಿ ಆಗ್ತೈತಿ ಅಂತಂದ್ರೆ ಯೂಸರ್ ಎಲಿವೇಟರ್ ಕಾರ್ದಾಗ ಬರ್ತಾನ, ಬಂದ್ ಇಂಟರ್ನಲ್ ಬಟನ್ ಪ್ರೆಸ್ ಮಾಡ್ತಾನ. ಈ ಇಂಟರ್ನಲ್ ಬಟನ್ ದಾಗ ಇರುವಂತ ಮೆಥಡ್ ಯಾವ್ದಂದ್ರೆ ಪ್ರೆಸ್ ಬಟನ್. ಇದು ಪ್ಯಾರಾಮೀಟರ್, ಡೆಸ್ಟಿನೇಷನ್ ಫ್ಲೋರ್, ಆಮೇಲೆ ಎಲಿವೇಟರ್ ಕಾರ್. ಸಿನ್ಸ್ ಆ ಯೂಸರ್ ಆ ಲಿಫ್ಟ್ ದಾಗ ಹೋಗೇನ ಬಟನ್ ಪ್ರೆಸ್ ಮಾಡೋದ್ರಿಂದ ವಿ ಆರ್ ಅವೇರ್ ಆಫ್ ಯಾವ ಲಿಫ್ಟ್ ಇಂದ ಈ ರಿಕ್ವೆಸ್ಟ್ ಬರಾಕ್ತಿತ್ತು ಅನ್ನೋದು ನಮ್ಗೆ ಗೊತ್ತಾಗ್ತೈತಿ. ಅದಕ್ಕೆ ನಾವು ದಿಸ್ ಅಂತ ಹೇಳಿ ಇದನ್ನ ಪ್ಯಾರಾಮೀಟರ್ ಕಳ್ಸಾಕತ್ತೀವ. ಸೊ ಇಂಟರ್ನಲ್ ಬಟನ್ ದಾಗ ಏನೈತಿ, ಇಂಟರ್ನಲ್ ಡಿಸ್ಪ್ಯಾಚರ್ ಐತಿ. ಸೊ ಇದು ಪ್ರೆಸ್ ಬಟನ್ ಇಂಟರ್ನಲ್ ಏನ್ ಮಾಡ್ತೈತಿ, ಇಂಟರ್ನಲ್ ಡಿಸ್ಪ್ಯಾಚರ್ ಸಬ್ಮಿಟ್ ಇಂಟರ್ನಲ್ ರಿಕ್ವೆಸ್ಟ್ ಮೆಥಡ್ ಕರಿತೈತಿ. ಓಕೆ, ಡೆಸ್ಟಿನೇಷನ್ ಫ್ಲೋರ್ ಎಲಿವೇಟರ್ ಕಾರ್ ಆಸ್ ಎ ಪ್ಯಾರಾಮೀಟರ್ ಕಳಿಸ್ತಿ. ಇಂಟರ್ನಲ್ ಡಿಸ್ಪ್ಯಾಚರ್ ದಾಗ ಏನಿರ್ತಾವ ಅಂತಂದ್ರೆ ಲಿಸ್ಟ್ ಆಫ್ ಎಲಿವೇಟರ್ ಕಾರ್ಸ್ ಇರ್ತಾವ. ಸೊ ಈ ಎಲಿವೇಟರ್ ಕಾರ್ದ ಐಡಿ ಇಂದ ನಮ್ಗೆ ರೆಸ್ಪೆಕ್ಟಿವ್ ಎಲಿವೇಟರ್ ಕಂಟ್ರೋಲರ್ ಸಿಗ್ತೈತಿ. ಒಂದ್ಸಲ ರೆಸ್ಪೆಕ್ಟಿವ್ ಎಲಿವೇಟರ್ ಕಂಟ್ರೋಲರ್ ಸಿಕ್ತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಂಟರ್ನಲ್ ಡಿಸ್ಪ್ಯಾಚರ್ ದಿಂದ ಎಲಿವೇಟರ್ ಕಂಟ್ರೋಲರ್ ಸಬ್ಮಿಟ್ ಇಂಟರ್ನಲ್ ರಿಕ್ವೆಸ್ಟ್ ಕರೀತೀವಿ ನಾವು. ಈ ಸಬ್ಮಿಟ್ ಇಂಟರ್ನಲ್ ರಿಕ್ವೆಸ್ಟ್ ಏನ್ ಮಾಡ್ತೈತಿ ಅಂದ್ರೆ ಬಂದಿರುವಂತ ರಿಕ್ವೆಸ್ಟ್ ನ ರೆಸ್ಪೆಕ್ಟಿವ್ ಕ್ಯೂದಾಗ ಪ್ಲೇಸ್ ಮಾಡ್ತೈತಿ. ಈ ರೀತಿ ಇಂಟರ್ನಲ್ ಬಟನ್, ಇಂಟರ್ನಲ್ ಡಿಸ್ಪ್ಯಾಚರ್ ವರ್ಕ್ ಆಗ್ತೈತಿ. ನೆಕ್ಸ್ಟ್ ಯಾವ್ದಂದ್ರ ಎಕ್ಸ್ಟರ್ನಲ್ ಬಟನ್ ಯಾವ ರೀತಿ ವರ್ಕ್ ಆಗ್ತೈತಿ ಅಂತ. ಸೊ ಯೂಸರ್ ಫ್ಲೋರ್ದಾಗ ಈ ರೀತಿ ಎಕ್ಸ್ಟರ್ನಲ್ ಬಟನ್ ನೋಡಾಕ ಸಿಗ್ತೈತಿ ಅವಂಗ. ಅಪ್ ಡೌನ್ ಬಟನ್, ಅದ್ರ ಜೊತೆ ಬಿಲ್ಡಿಂಗ್ ದಾಗ ಎಷ್ಟು ನಂಬರ್ ಆಫ್ ಫ್ಲೋರ್ಸ್ ಅದಾವಲ್ಲ ಅವೆಲ್ಲ ಬಟನ್ ಇರ್ತಾವ. ಯೂಸರ್ ಇವ್ ಯಾವ್ದಾರ ಒಂದು ಬಟನ್ ಪ್ರೆಸ್ ಮಾಡಿದಂದ್ರ ಓಕೆ ಇರುವಂತ ಅವೈಲೇಬಲ್ ಲಿಫ್ಟ್ ದಾಗ ಒಂದ್ ಲಿಫ್ಟ್ ಡಿಸ್ಪ್ಯಾಚ್ ಆಗ್ತೈತಿ. ಇದು ಯಾವ ರೀತಿ ಡಿಸ್ಪ್ಯಾಚ್ ಆಕೈತಿ ಅಂದ್ರೆ ಆ ಬಿಲ್ಡಿಂಗ್ ದಾಗ ಯಾವ ಅಲ್ಗೋರಿದಮ್ ಇಂಪ್ಲಿಮೆಂಟ್ ಮಾಡ್ಯಾರಲ್ಲ ಅದ್ರ ಪ್ರಕಾರ ಒಂದು ಲಿಫ್ಟ್ ಡಿಸೈಡ್ ಆಗಿ ಯೂಸರ್ ಬರ್ತೈತಿ. ಒಂದ್ಸಲ ಲಿಫ್ಟ್ ಬಂದ ತಕ್ಷಣ ನಾವು ವಿ ಆರ್ ಅವೇರ್ ಆಫ್ ಅ ಲಿಫ್ಟ್ ಐಡಿ. ಆ ಲಿಫ್ಟ್ ಐಡಿ ಇಂದ ನಮ್ಗೆ ಏನಾಗ್ತೈತಿ, ಎಲಿವೇಟರ್ ಕಂಟ್ರೋಲರ್ ಸಿಗ್ತೈತಿ. ಸೊ ಆ ಎಲಿವೇಟರ್ ಕಂಟ್ರೋಲರ್ ಸಿಕ್ತಂದ್ರೆ ಆ ಎಲಿವೇಟರ್ ಕಂಟ್ರೋಲರ್ ಸಬ್ಮಿಟ್ ಎಕ್ಸ್ಟರ್ನಲ್ ರಿಕ್ವೆಸ್ಟ್ ಮೆಥಡ್ ಕಾಲ್ ಮಾಡ್ತೀವಿ. ಸೊ ಆ ಸಬ್ಮಿಟ್ ಎಕ್ಸ್ಟರ್ನಲ್ ರಿಕ್ವೆಸ್ಟ್ ಏನ್ ಮಾಡ್ತೈತಿ ಅಂದ್ರೆ ಬಂದಿರುವಂತ ರಿಕ್ವೆಸ್ಟ್ ನ ರಿಸ್ಪೆಕ್ಟಿವ್ ಮ್ಯಾಕ್ಸ್ ಪ್ರಿಯಾರಿಟಿ ಕ್ಯೂದಾಗರೆ ಮಿನ್ ಪ್ರಿಯಾರಿಟಿ ಕ್ಯೂದಾಗರೆ ಪ್ಲೇಸ್ ಮಾಡ್ತೈತಿ. ಸೊ ಈ ರೀತಿ
ಎಕ್ಸ್ಟರ್ನಲ್ ಬಟನ್ ಆಮೇಲೆ ಎಕ್ಸ್ಟರ್ನಲ್ ಡಿಸ್ಪ್ಯಾಚರ್ ವರ್ಕ್ ಆಗ್ತೈತಿ. ಇದು ಯಾವ ರೀತಿ ವರ್ಕ್ ಆಗ್ತೈತಿ ಇನ್ ಡೀಟೇಲ್ದಾಗ ಅಂತಂದ್ರೆ, ಯೂಸರ್ ಬರ್ತಾನ, ಈ ರೀತಿ ಎಕ್ಸ್ಟರ್ನಲ್ ಬಟನ್ ಇರ್ತಾವ 1 2 3 4 5 6 7 8 ಅಂತೇಳಿ. ಯೂಸರ್ ಏನ್ ಮಾಡ್ತಾನ, ಸೇ ಸಪೋಸ್ 4 ಅಂತೇಳಿ ಪ್ರೆಸ್ ಮಾಡಿದ. ಡೆಸ್ಟಿನೇಷನ್ 4 ಯಾವ್ದೈತಿ, ಯಾವ ಡೈರೆಕ್ಷನ್ ದಾಗ ಹೋಗ್ಬೇಕು ಅನ್ನೋದು ಈ ಪ್ರೆಸ್ ಬಟನ್ ದ ಪ್ಯಾರಾಮೀಟರ್ ಆಗಿ ತಗೋತೈತಿ. ಸೊ ಇಲ್ಲಿ ನಮ್ಗ ವಿ ಆರ್ ನಾಟ್ ಶೋರ್ ವಿಚ್ ಲಿಫ್ಟ್ ಹ್ಯಾಸ್ ಟು ಬಿ ಡಿಸ್ಪ್ಯಾಚ್ಡ್ ಅಂತ. ಅದ್ರ ಸಲುವಾಗಿ ಎಕ್ಸ್ಟರ್ನಲ್ ಬಟನ್ ದಾಗ ಎಕ್ಸ್ಟರ್ನಲ್ ಡಿಸ್ಪ್ಯಾಚರ್ ಆಬ್ಜೆಕ್ಟ್ ಇರ್ತೈತಿ. ಈ ಎಕ್ಸ್ಟರ್ನಲ್ ಡಿಸ್ಪ್ಯಾಚರ್ ಒಂದು ಮೆಥಡ್ ಇರ್ತೈತಿ, ಫೈಂಡ್ ಲಿಫ್ಟ್ ಅಂತ. ಆ ಮೆಥಡ್ ಕರಿತೀವಿ ಫಸ್ಟ್. ಇದು ಎಕ್ಸ್ಟರ್ನಲ್ ಡಿಸ್ಪ್ಯಾಚರ್ ಫೈಂಡ್ ಲಿಫ್ಟ್ ಏನ್ ಮಾಡ್ತೈತಿ ಅಂತಂದ್ರೆ, ನಮ್ಗ ಲಿಫ್ಟ್ ನ ಫೈಂಡ್ ಔಟ್ ಮಾಡ್ಕೊಡ್ತೈತಿ. ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಡ್ತೈತಿ ಅಂದ್ರೆ, ಆ ಬಿಲ್ಡಿಂಗ್ ದಾಗ ಯಾವ ರೀತಿ ಅಲ್ಗೋರಿದಮ್ ಇಂಪ್ಲಿಮೆಂಟ್ ಮಾಡಿವಿ ಅಂತೇಳಿ. ಇದು ಎಕ್ಸ್ಟರ್ನಲ್ ಡಿಸ್ಪ್ಯಾಚರ್ ಅನ್ನೋದು ಪೇರೆಂಟ್ ಕ್ಲಾಸ್. ಇದನ್ನ ಯಾವ್ಯಾವ ಎಕ್ಸ್ಟೆಂಡ್ ಮಾಡಾಕ್ತಾವ ಅಂದ್ರೆ, ಆಡ್ ಈವನ್ ಡಿಸ್ಪ್ಯಾಚರ್, n/2 ಡಿಸ್ಪ್ಯಾಚರ್, ನಿಯರೆಸ್ಟ್ ಟು ದ ಯೂಸರ್ ಏನ್ ಮಾಡಾಕ್ತಾವ, ಎಕ್ಸ್ಟೆಂಡ್ ಮಾಡ್ಕೊಳಾಗ್ತಾವ. ಆ ಬಿಲ್ಡಿಂಗ್ ದಾಗ ಯಾರ ಅಲ್ಗೋರಿದಮ್ ನಾವು ಇಂಪ್ಲಿಮೆಂಟ್ ಮಾಡಿಲ್ಲ, ಅದ್ರ ಪ್ರಕಾರ ಯಾವ್ದಾರೆ ಒಂದು ಅಲ್ಗೋರಿದಮ್ ರನ್ ಆಗಿ ನಮಗ್ ಒಂದು ಲಿಫ್ಟ್ ಫೈನಲೈಸ್ ಆಗಿ ನಮಗ ಇಲ್ಲಿ ಸಿಗ್ತೈತಿ. ಒಂದ್ಸಲ ನಮ್ ಲಿಫ್ಟ್ ಬಂತು ಅಂತಂದ್ರ, ಎಕ್ಸ್ಟರ್ನಲ್ ಬಟನ್ ಕ್ಲಾಸ್ ದಾಗ ನಾವೇನ್ ಮಾಡಾಕ್ತಿವಿ, ಎಕ್ಸ್ಟರ್ನಲ್ ಡಿಸ್ಪ್ಯಾಚರ್ ಸಬ್ಮಿಟ್ ಎಕ್ಸ್ಟರ್ನಲ್ ರಿಕ್ವೆಸ್ಟ್ ಮೆಥಡ್ ಕರೆಕ್ಟಿವ್. ಇದ್ರೊಳಗ ನಾವು ಡೆಸ್ಟಿನೇಷನ್ 4 ಯಾವ್ದೈತಿ, ಲಿಫ್ಟ್ ಯಾವ್ದೈತಿ, ಆಮೇಲೆ ಯಾವ ಡೈರೆಕ್ಷನ್ ದಾಗ ಹೋಗ್ಕ, ಇವು 3 ಪ್ಯಾರಾಮೀಟರ್ ನಾವು ಸಬ್ಮಿಟ್ ಎಕ್ಸ್ಟರ್ನಲ್ ರಿಕ್ವೆಸ್ಟ್ ಕಳ್ಸಾಕತ್ತೀವಿ. ಎಕ್ಸ್ಟರ್ನಲ್ ಡಿಸ್ಪ್ಯಾಚರ್ ದಾಗ ಏನೈತಿ ಅಂದ್ರೆ, ಲಿಸ್ಟ್ ಆಫ್ ಎಲಿವೇಟರ್ ಕಂಟ್ರೋಲರ್ ಅದಾವ. ನಮಗ ಲಿಫ್ಟ್ ಆಲ್ರೆಡಿ ಬಂದೈತಿ. ಆ ಲಿಫ್ಟ್ ಐಡಿ ಇಂದ ನಮ್ಗೆ ಏನಾಗ್ತೈತಿ, ರಿಸ್ಪೆಕ್ಟ್ ಟು ಎಲಿವೇಟರ್ ಕಂಟ್ರೋಲರ್ ಸಿಗ್ತೈತಿ. ಒಂದ್ಸಲ ನಮ್ಗೆ ರಿಸ್ಪೆಕ್ಟ್ ಟು ಎಲಿವೇಟರ್ ಕಂಟ್ರೋಲರ್ ಸಿಕ್ತಂದ್ರೆ, ನಾವು ಆ ಎಲಿವೇಟರ್ ಕಂಟ್ರೋಲರ್ ಸಬ್ಮಿಟ್ ಎಕ್ಸ್ಟರ್ನಲ್ ರಿಕ್ವೆಸ್ಟ್ ಮೆಥಡ್ ಕಾಲ್ ಮಾಡ್ತೀವಿ. ಈ ಸಬ್ಮಿಟ್ ಎಕ್ಸ್ಟರ್ನಲ್ ರಿಕ್ವೆಸ್ಟ್ ಏನ್ ಮಾಡ್ತೈತಿ, ಲಿಫ್ಟ್ ಯಾವ ಡೈರೆಕ್ಷನ್ ದಾಗ ಹೊಂಟೈತಿ, ಆಮೇಲೆ ರಿಕ್ವೆಸ್ಟ್ ಯಾವ ಡೈರೆಕ್ಷನ್ ದಾಗ ಬಂದೈತಿ, ಅದ್ರ ಪ್ರಕಾರ ಏನ್ ಮಾಡ್ತೈತಿ, ಮಿನ್ ಕ್ಯೂದಾಗ ಮ್ಯಾಕ್ಸ್ ಕ್ಯೂದಾಗ ರಿಕ್ವೆಸ್ಟ್ ನ ಪ್ಲೇಸ್ ಮಾಡ್ತೈತಿ. ಆಮೇಲೆ ಎಲಿವೇಟರ್ ಕಂಟ್ರೋಲರ್ ದಾಗಿರುವಂತ ಕಂಟ್ರೋಲ್ ಎಲಿವೇಟರ್ ಮೆಥಡ್ ಏನ್ ಮಾಡ್ತೈತಿ, ಆ ರಿಕ್ವೆಸ್ಟ್ ಆಗಿರುವಂತ ರಿಕ್ವೆಸ್ಟ್ ನ ಫೆಚ್ ಮಾಡಿ ಪ್ರೊಸೆಸ್ ಮಾಡ್ತೈತಿ. ಪ್ರೊಸೆಸ್ ಅಂತಂದ್ರೆ ಏನ್ ಮಾಡ್ತೈತಿ, ಎಲಿವೇಟರ್ ಕಂಟ್ರೋಲರ್ ಈಸ್ ಅವೇರ್ ಆಫ್ ವಿಚ್ ಎಲಿವೇಟರ್ ಕಾರ್ ಇಟ್ಸ್ ಕಂಟ್ರೋಲಿಂಗ್ ಅಲ್ಲ, ಆ ಎಲಿವೇಟರ್ ಕಾರ್ದು ಮೂವ್ ಮೆಥಡ್ ಕರಿತೈತಿ. ಸೊ ಈ ರೀತಿಯಾಗಿ ಎಲಿವೇಟರ್ ಏನಾಗ್ತೈತಿ, ಮೂವ್ ಆಗ್ತೈತಿ. ಇಷ್ಟ ಎಕ್ಸ್ಟರ್ನಲ್ ಬಟನ್ ಎಕ್ಸ್ಟರ್ನಲ್ ಡಿಸ್ಪ್ಯಾಚರ್ ಯಾವ ರೀತಿ ವರ್ಕ್ ಆಗ್ತೈತಿ ಅಂತ ಹೇಳಿ. ಉಳಿದಿರುವಂತ ಎರಡು ಆಬ್ಜೆಕ್ಟ್ ಯಾವ್ದಂದ್ರೆ, ಫ್ಲೋರ್ದಾಗ ಏನಿರ್ತೈತಿ, ಐಡಿ ಇರ್ತೈತಿ, ನಂಬರ್ ಇರ್ತೈತಿ, ಎಕ್ಸ್ಟರ್ನಲ್ ಬಟನ್ ಇರ್ತಾವ. ನೆಕ್ಸ್ಟ್ ಬಿಲ್ಡಿಂಗ್ ಹ್ಯಾಸ್ ಎ ಲಿಸ್ಟ್ ಆಫ್ ಫ್ಲೋರ್ಸ್, ಬಿಲ್ಡಿಂಗ್ ಆಲ್ಸೋ ಹ್ಯಾಸ್ ಎ ಲಿಸ್ಟ್ ಆಫ್ ಎಲಿವೇಟರ್ ಕಾರ್ಸ್. ಇಷ್ಟಿದ ಲೋ ಲೆವೆಲ್ ಡಿಸೈನ್ ಆಫ್ ಎಲಿವೇಟರ್ ಕಾರ್. ಈ ವಿಡಿಯೋದಾಗ ನಾವ್ ಏನ್ ನೋಡಿದ್ವಿ ಅಂತಂದ್ರೆ, ಸಿಸ್ಟಮ್ ರಿಕ್ವೈರ್ಮೆಂಟ್, ಆಮೇಲೆ ಯಾವ್ಯಾವ ಆಬ್ಜೆಕ್ಟ್ಸ್ ಅದಾವ, ಆಬ್ಜೆಕ್ಟ್ ನಡುವರ್ಕ ರಿಲೇಷನ್ ಏನೇನೈತಿ, ಆಮೇಲೆ ಇಂಟರ್ನಲ್ ಬಟನ್ ಎಕ್ಸ್ಟರ್ನಲ್ ಬಟನ್, ಇಂಟರ್ನಲ್ ಡಿಸ್ಪ್ಯಾಚರ್ ಎಕ್ಸ್ಟರ್ನಲ್ ಡಿಸ್ಪ್ಯಾಚರ್ ಯಾವ ರೀತಿ ವರ್ಕ್ ಆಕೈತಿ ಅಂತ ಹೇಳಿ ನೋಡ್ತೀವಿ. ಮುಂದಿನ ವಿಡಿಯೋದಾಗ ನಾವು ಕೋಡ್ ವಾಕ್ತರು ನೋಡೋಣ ಅಂತ. ಈ ಸೆಷನ್ ನಿಮ್ಗೆ ಹೆಲ್ಪ್ ಆಗೈತಿ ಅಂದ್ರೆ, ಒಂದು ಹೊಸಾದ್ ಕಲಿಯಾಕತ್ತೀವಿ ಅಂತ ಅನಿಸ್ತಂದ್ರೆ, ಈ ವಿಡಿಯೋ ನೀವು ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.